ಪ್ರಿಯ ಸಹೋದರ ಸಹೋದರಿ, ನಾವು ಇಂದು ಮಹತ್ವದ ವಿಷಯದ ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಕೀರ್ತನೆಗಳು 101 ವಚನ 5ರಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನ ಸಂಹರಿಸುವೆನು, ಸ್ವಕ್ಕಿನ ಕಣ್ಣು ಉಬ್ಬಿದ ಮನಸ್ಸುಳ್ಳವನನ್ನ ಸಹಿಸುವುದಿಲ್ಲ ಎಂಬುದ್ರ ಕುರಿತಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ ಅಂತಂದ್ರೆ, ಬೆನ್ನ ಹಿಂದೆ ಮಾತಾಡ್ತಕ್ಕಂಥ ಜನರ ಕುರಿತಾಗಿ ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಅಂದ್ರೆ ಅನೇಕ ಜನರು ಸರ್ವೇ ಸಾಮಾನ್ಯವಾಗಿ ಏನಾಗಿದೆಯಪ್ಪ ಅಂತಂದ್ರೆ, ಬೆನ್ನ ಹಿಂದೆ ಮಾತಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬೆನ್ನ ಹಿಂದೆ ಮಾತಾಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆದ್ದರಿಂದ ಅದ್ರ ಬಗ್ಗೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ಇನ್ನೊಬ್ಬರು ಬೆನ್ನ ಹಿಂದೆ ಮಾತಾಡ್ತಕ್ಕಂಥವ್ನಿಗೆ ಹೇಳ್ತಕ್ಕಂಥದ್ದು, ಗುಪ್ತದಲ್ಲಿ ನೆರವಿನ ಮೇಲೆ ಚಾಡಿ ಹೇಳ್ತಕ್ಕಂಥವ್ನ ಏನ್ ಮಾಡ್ತಾನ ದೇವ್ರು ಸಂಹರಿಸ್ತಕ್ಕಂಥವ್ನಾಗಿನ. ಅಂದ್ರೆ ಬೆನ್ನ ಹಿಂದೆ ಮಾತಾಡ್ತಕ್ಕಂಥವ್ರಿಗೆ ದೇವರ ಮಾತೇನಪ್ಪ ಅಂದ್ರೆ, ನೀವು ಸಂಹಾರ ಆಗ್ಬಿಡ್ತೀರಾ ಎಂಬುದಾಗಿ. ಅಂದ್ರೆ ನಾವು ಯಾರು ಸಹ ಇನ್ನೊಬ್ಬರ ಬೆನ್ನ ಹಿಂದೆ ಮಾತಾಡಬಾರ್ದು. ಬೆನ್ನ ಹಿಂದೆ ಚಾಕು ಹಾಕೋದು ಅಂತ ಹೇಳ್ತಾರೆ. ಹಾಗೆ ಎದುರುಗಡೆ ನೋಡುವಾಗ ತುಂಬಾ ಸಂತೋಷದಿಂದ, ತುಂಬಾ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮುಖವಾಡ ಹಾಕೊಂಡು ಒಳ್ಳೆ ರೀತಿ ಮಾತಾಡ್ತಕ್ಕಂಥದ್ದು, ಅವ್ರು ಇಲ್ದೇ ಇರುವಾಗ ಅದೇ ತದ್ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು. ಅಯ್ಯೋ ಇವ್ರ ಅಷ್ಟೇ ಬಿಡಿ ಗೊತ್ತು, ಇವಳ ಅಯ್ಯೋ ಇವಳ ಬಗ್ಗೆ ನನಗೆ ಗೊತ್ತಿಲ್ವಾ, ಹಾಗೆ ಮಾತಾಡ್ತಕ್ಕಂಥ. ಎದುರುಗಡೆ ಬಂದಾಗ ಅಯ್ಯೋ ಏನ್ ಭಕ್ತಿ, ಏನ್ ಪ್ರೀತಿ, ಏನ್ ವಿನಯ, ಏನ್ ಗೌರವ ಕೊಟ್ಟು ಮಾತಾಡ್ತೀರಾ. ಆದ್ರೆ ಅವ್ರು ಇಲ್ದೇ ಇರುವಾಗ ಹೇಗೆ ಬಿಹೇವ್ ಮಾಡ್ತೀರಾ, ಅದೇ ಬಹಳ ಮುಖ್ಯ. ಒಂದು ವೇಳೆ ನಿನ್ನ ನೆರೆಯವನ ಮೇಲೆ ನೀನು ಈ ರೀತಿಯಾಗಿ ವರ್ತಿಸೋದಾದ್ರೆ, ಬೆನ್ನ ಹಿಂದೆ ಮಾತಾಡ್ತಕ್ಕಂಥನಾದ್ರೆ, ದೇವ್ರ ಮಾತು ಏನಪ್ಪಾ ಅಂತಂದ್ರೆ ನಿನಗೆ ಒಳ್ಳೇದಾಗೋದಿಲ್ಲ, ನಿನಗೆ ಸಂಹಾರ ಉಂಟಾಗ್ತದೆ. ಎಚ್ಚರವಾಗಿರ್ಬೇಕು ಇವತ್ತು. ಒಂದು ಉದಾಹರಣೆಗೆ ನಾವು ಎಲ್ಲೆಲ್ಲ ನೋಡ್ತೇವೆ ಈ ತರ ಬೆನ್ನ ಹಿಂದೆ ಮಾತಾಡೋದು ಹೇಳಿ ನೋಡುವಾಗ, ಯಾರೋ ನಮ್ಮ ಸ್ನೇಹಿತರು ಏನ್ ಮಾಡಿರ್ತಾರೆ, ಅವರ ಮನೆ ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ. ಅಲ್ಲಿ ಅನೇಕರು ಬಂದಿರ್ತಾರೆ, ಬಂಧು ಮಿತ್ರರು ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಏನಾಗಿರುತ್ತೆ, ಒಂದೊಂದೇ ಗುಂಪುಗಳು ಸೇರ್ಕೊಂಡಿರ್ತಾರೆ. ಸೇರ್ಕೊಂಡ್ಬಿಟ್ಟು ಹೊಸ ಮನೆ ಬಗ್ಗೆ ಅವರು ಕರೆದಂತವ್ರು ಓನರ್ ಬಂದಂತ ಸಮಯದಲ್ಲಿ, ಓ ಈ ರೂಮ್ ಇಷ್ಟೊಂದು ಚೆನ್ನಾಗಿದೆ, ಕಿಚನ್ ಹಿಂಗಿದೆ, ಅದು ಹಂಗಿದೆ, ಈ ಸೋಫಾ ಹಿಂಗಿದೆ, ಬಹಳ ಅದ್ಭುತ, ಬಹಳ ಚೆನ್ನಾಗಿ ಕಟ್ಟಿದ್ದೀರಾ ನೀವು, ಓ ತುಂಬಾ ಭಾರಿ ಚೆನ್ನಾಗಿದೆ ಬಿಡಿ, ನಾನು ಇದೇ ತರ ಮಾಡ್ಬೇಕಂತ ಇದ್ದೇನೆ, ಹಾಗೆ ಹೀಗೆ ಅಂತ ಹೇಳಿ ಅವ್ರನ್ನ ಏನೋ ಹೊಗಳಿ 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 ಅಟ್ಟ ಹತ್ತಿಸ್ಬಿಡ್ತಾರೆ. ಹಾಗೆ ಅವ್ರು ಮುಂದಕ್ಕೆ ಹೋದ್ಮೇಲೆ ಆಮೇಲೆ ಇವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಅಯ್ಯೋ ಎಷ್ಟು ಮನೆ ಹೊಡೆದಾಕಿದಾನ ಏನೋ ಇವನು, ಇಷ್ಟು ಮನೆ ಕಟ್ಟಿದಾನಲ್ವಾ, ಇಷ್ಟೆಲ್ಲ ಸೋಫಾ ತಂದಿದ್ದಾನಲ್ವಾ, ಎಷ್ಟು ಜನರ ತಲೆ ಹೊಡೆದಿದಾನೋ ಏನೋ. ಬೆಂಗಳೂರಲ್ಲಿ ಇವನ್ ಕೈಲಿ ಸೈಟ್ ಕೊಳ್ಳಕ್ ಆಗ್ತಾ ಇತ್ತಾ ಇಷ್ಟೊಂದು ರೇಟಲ್ಲಿ, ನೋಡಿ ಇಷ್ಟು ದೊಡ್ಡ ಸೈಟ್ ತೆಗೆದಿದ್ದಾನೆ, ಇಷ್ಟು ದೊಡ್ಡ ಬಂಗ್ಲಾನೆ ಮಾಡ್ಬಿಟ್ಟಿದ್ದಾನೆ, ಅದು ಹೆಂಗ್ ಮಾಡಿದ್ನ ಏನವ ಇವನು, ಆ ನೋಡು ಊಟಕ್ಕೆ ಬೇರೆ ಏನೇನ್ ಮಾಡ್ಸಿದಾನೆ ನೋಡು ಅಡುಗೆನೆ ಅಂತೇಳಿ ಬೆನ್ ಹಿಂದೆ ಮಾತಾಡೋದು. ಎದುರುಗಡೆ ಬಂದಾಗ, ಏನಮ್ಮ ಊಟ ಚೆನ್ನಾಗಿದೆಯಾ ಅಂತ ಅವ್ರು ಕೇಳಿದಾಗ, ಓ ತುಂಬಾ ಅದ್ಭುತ, ಭಾರಿ ರುಚಿಯಾಗಿದೆ ಬಿಡಿ ಅಂತ ಹೇಳೋದು. ಆಮೇಲೆ ಹಿಂದ್ಗಡೆ ಸ್ನೇಹಿತರ ಜೊತೆಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು. ಅಂದ್ರೆ ಸಹಿಸ್ಕೊಳ್ತಕ್ಕಂಥ ಗುಣ ಇಲ್ಲ. ಅವನು ಇವ್ರಕ್ಕಿಂತ ಚೆನ್ನಾಗಿರೋ ಮನೆ ಕಟ್ಟಿದಾನಂದ್ರೆ ಇವ್ರಿಗೆ ಹೊಟ್ಟೆ ಉರಿ, ಅವ್ರ ಬೆನ್ನ ಹಿಂದೆ ಮಾತಾಡ್ತಕ್ಕಂಥದ್ದು. ಇಂಥ ಗುಣ ಸ್ವಭಾವದ ದೇವ್ರಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಯಾವ್ದಾದ್ರು ಮದುವೆಗೆ ನಾವು ಹೋದಂತ ಸಮಯದಲ್ಲಿ ಸಹ ಇದೇ ತರ ಸನ್ನಿವೇಶ ನೋಡ್ತೇವೆ. ಎದುರುಗಡೆ ಮದುವೆಯಲ್ಲಿ ಆ ಮದುವೆ ಕರೆದಿರ್ತಕ್ಕಂಥವ್ರ ಮುಂದೆ ಬಹಳ ಒಳ್ಳೆ ರೀತಿ ಫೋರ್ಸ್ ಕೊಡ್ತಾರೆ. ಅದೇ ಅವರು ಮರೆಯಾದ್ಮೇಲೆ ಇವ್ರು ಸ್ನೇಹಿತರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಹೆಂಗ್ ಮಾತಾಡ್ತಾರೆ, ಅಯ್ಯೋ ಏನ್ ಮದುವೆ ಮಾಡಿನ ಏನ, ಅದು ಇಲ್ಲ ಇದು ಇಲ್ಲ, ಕುಂತ್ಕೊಳಕ್ ಜಾಗ ಇಲ್ಲ, ನಿಂತ್ಕೊಳಕ್ ಜಾಗ ಇಲ್ಲ, ಅವ್ರಿಗೆ ಹಾಗೆ ಇವ್ರಿಗೆ ಹೀಗೆ ಅಂತೇಳಿ ಅವ್ರ ಬಗ್ಗೆ ಅರೇ ಹೊರೆಗಳ ಬಗ್ಗೆ ಹೇಳ್ತಕ್ಕಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗಿಯೇ ಹೇಳ್ಕೊಳ್ತಕ್ಕಂಥದ್ದು. ಈ ಜಿಪುಣ ಎಲ್ಲ ಅದ್ ಮಾಡ್ತಾನೆ ಬಿಡಿ ಅಂತ ಹೇಳಿ. ಹೀಗೆ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ, ಬೆನ್ನ ಹಿಂದೆ ಮಾತಾಡೋ ಮದುವೆ ಕಾರ್ಯಗಳಲ್ಲಿ ಅಕಸ್ಮಾತ್ ಯಾರಾದ್ರೂ ಇವ್ರ ಸಂಬಂಧಿಕರು, ಬಂಧು ಮಿತ್ರರು, ಸ್ನೇಹಿತರು ಒಂದು ಒಳ್ಳೆ ಕಾರ್ ತಗೊಂಡಿದ್ದಾರೆ, ಒಂದು ಒಳ್ಳೆ ಬೈಕ್ ತಗೊಂಡಿದ್ದಾರೆ, ಇವ್ರನ್ನ ಕರೆದಿದ್ದಾರೆ, ಇವ್ರಿಗೆ ಸ್ವೀಟ್ ಕೊಡಕ್ ಹೋಗಿದ್ದಾರೆ ಅನ್ಕೊಳ್ಳಿ, ಈ ತರ ಒಳ್ಳೆ ಕಾರ್ ತಗೊಂಡಿದ್ದೀನಿ ಹಾಗೆ ಹೀಗೆ ಸಂತೋಷ ಹಂಚ್ಕೊಳಕ್ ಹೋದಾಗ, ಎದುರುಗಡೆ ಬಂದಾಗ ಅಯ್ಯೋ ತುಂಬಾ ಸೂಪರ್ ಆಗಿದೆ ಕಾರ್, ಮಾತ್ರ ಬಹಳ ಇಷ್ಟ ಆಯ್ತು ನನಗಂತರು ಅಂತ ಹೇಳ್ತಾರೆ. ಆದ್ರೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು.
ಹೀಗೆ ಎಲ್ಲ ವಿಷಯಗಳಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಜನ ಇವತ್ತು ತಮ್ಗಿಂತ ಉತ್ತಮವಾಗಿ ಹೋಗ್ತಾ ಇದ್ದಾನ ವ್ಯಕ್ತಿ ಅಂತಂದ್ರೆ ಅವನು ಕಾಲ್ ಹಿಡಿದು ಎಳಿತಕ್ಕಂಥದ್ದು, ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಅವನ ಬಗ್ಗೆ ರೂಮರ್ಗಳನ್ನ ಹಬ್ಬಿಸ್ತಕ್ಕಂಥದ್ದು ನಾವು ನೋಡ್ತೇವೆ. ಯಾರಾದ್ರೂ ತಮ್ಮ ಜೊತೆ ಕೆಲಸ ಮಾಡೋರು ಏನಾದ್ರು ಪ್ರಮೋಷನ್ ಆಗಿ ತಮ್ಗಿಂತ ಉನ್ನತವಾದ ಪದವಿಗೆ ಹೋದ್ರು ಅಂತಂದ್ರೆ ಅವ್ರ ಬಗ್ಗೆ ಸಹಿಸ್ಕೊಳ್ಳಲ್ಲ. ಅವ್ರ ಬಗ್ಗೆ ಇಲ್ಲ ಸಲ್ಲದಂತ ಆಪಾದನೆಗಳು, ರೂಮರ್ಗಳನ್ನ ಹಬ್ಬಿಸೋದ್ರ ಮೂಲಕ ಅವ್ರ ಹೆಸರನ್ನ ಹಾಳು ಮಾಡಕ್ ಹೋಗೋ ಜನರನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಮನುಷ್ಯನ್ಗೆ ಏನಾಗಿದೆಪ್ಪ ಅಂತಂದ್ರೆ ಒಳಗಡೆ ಕೆಟ್ಟತನ ತುಂಬಿಕೊಂಡಿದೆ. ಅದರಿಂದ ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಬೇಡವಾದ ಮಾತುಗಳು, ಕೆಟ್ಟ ಮಾತುಗಳು. ಒಳ್ಳೆ ಮಾತಾಡಿದ್ರೆ ದೇವ್ರಿಗೆ ಸ್ತೋತ್ರ, ಆದ್ರೆ ಒಳ್ಳೇದ್ ಮಾತಾಡಲ್ಲ, ಕೆಟ್ಟ ಮಾತುಗಳೇ ಇದೆ. ಇಂಥ ಜನರಿಗೆ ದೇವ್ರ ವಾಕ್ಯಲ್ಲಿ ಏನ್ ಹೇಳ್ತಾ ಇದೆ? ನೆರೆಯವನ ಮೇಲೆ ಗುಪ್ತವಾಗಿ ನೀನ್ ಚಾಡಿ ಹೇಳ್ತಕ್ಕಂಥವನೇ, ನನಗೆ ಸಂಹಾರ ಉಂಟಾಗ್ತದೆ, ನಿನಗೆ ಕೇಡು ಉಂಟಾಗ್ತದೆ ಎಂಬುದಾಗಿ ದೇವ್ರ ವಾಕ್ಯ ಎಚ್ಚರಿಸ್ತದೆ. ಇವ್ರು ಯಾಕೆ ಹಿಂಗ್ ಮಾಡ್ತಾರೆ? ಇವ್ರ ಹತ್ರ ಸೊಕ್ಕಿನ ಕಣ್ಣಿದೆ, ಉಬ್ಬಿದ ಮನಸ್ಸುಳ್ಳವರಾಗಿದ್ದಾರೆ ಇವರು, ಅದಕ್ಕೆ ಈ ತರ ಮಾಡ್ತಕ್ಕಂಥದ್ದು. ಇಂಥವ್ರಿಗೆ ಏನಾಗ್ತದೆ? ದೇವರ ಶಿಕ್ಷಾ ಹಸ್ತ ಇದೆ. ಅದರಿಂದ ನಾವು ಯಾರ ಮೇಲೂ ಸಹ ಏನ್ ಮಾಡಬಾರ್ದು ಅಂತಂದ್ರೆ ಈ ರೀತಿಯಾಗಿ ಹಿಂದೆ ಮುಂದೆ ಮಾತಾಡ್ಕೊಳ್ತಕ್ಕಂಥದ್ದು ಒಳ್ಳೇದಲ್ಲ, ಅದು ಕೆಟ್ಟದ್ದು. ಯಾಕೆ ಜನ ಹಿಂಗ್ ಮಾತಾಡ್ಕೊಂತಾರಪ್ಪ ಸರ್ವೇ ಸಾಮಾನ್ಯ ಅಂತಂದ್ರೆ, ಒಂದು ಹೊಟ್ಟೆ ಉರಿ, ಇನ್ನೊಂದು ದ್ವೇಷ, ಮೂರನೇದಾಗಿ ಇವರು ಪಾಪದಲ್ಲಿರೋದ್ರಿಂದ, ಪಾಪದ ಜೀವಿತ, ಕೆಟ್ಟ ಜೀವಿತ ಇವ್ರದ್ದು ಆಗಿರೋದ್ರಿಂದ, ದೇವರ ಇಲ್ಲದೆ ಇರ್ತಕ್ಕಂಥ ಜೀವಿತ, ದೇವರಿಗೆ ಒಳಗಾಗದ ಇರ್ತಕ್ಕಂಥ ಜೀವಿತ ಇವ್ರದಿರೋದ್ರಿಂದ ಏನ್ ಮಾಡ್ತಾರಂದ್ರೆ ಯಾರನ್ನೂ ಸಹಿಸಿಕೊಳ್ಳೋದಿಲ್ಲ. ಯಾರ ಬೆಳವಣಿಗೆಯನ್ನು, ಯಾರ ಚೆನ್ನಾಗಿರೋದನ್ನು ಸಹ ಇವ್ರು ಸಹಿಸ್ಕೊಳ್ಳಲ್ಲ. ಅದರಿಂದ ಇವ್ರ ಬಗ್ಗೆ ಏನ್ ಮಾಡ್ತಾರೆ? ಹಿಂದೆ ಮುಂದೆ ಮಾತಾಡ್ಕೊಳ್ತಕ್ಕಂಥದ್ದು, ಅವ್ರ ಬಗ್ಗೆ ಅವಹೇಳನವಾದ ಮಾತುಗಳನ್ನ ಆಡ್ತಾ ಅವ್ರೇನ್ ಮಾಡ್ತಾರಂದ್ರೆ ನಿಂದಿಸ್ತಕ್ಕಂಥವ್ರಾಗಿದ್ರಪ್ಪ. ಇವತ್ತು ನೀನು ಒಂದು ವೇಳೆ ಈ ಸಂದೇಶ ಕೇಳಿಸ್ಕೊಳ್ತಕ್ಕಂಥ ಸಹೋದರ ಸಹೋದರಿ, ನೀನು ನಿನ್ನ ನೆರೆಯವನ ಮೇಲೆ, ನಿನ್ನ ಸ್ನೇಹಿತನ ಮೇಲೆ, ನಿಮ್ಮ ಬಂಧು ಮಿತ್ರರ ಮೇಲೆ ಅವ್ರು ಇಲ್ಲದೇ ಇರುವಂತ ಸಮಯದಲ್ಲಿ ಅವ್ರ ವಿರುದ್ಧವಾಗಿ ಕೆಟ್ಟದಾಗಿ ಮಾತಾಡ್ಕೊಳ್ತಕ್ಕಂಥವ್ ನೀನಾಗಿದ್ರೆ ನೀನು ಪಾಪದಲ್ಲಿದ್ದೀಯಾ, ನೀನು ಕೆಟ್ಟತನದಲ್ಲಿದ್ದೀಯಾ, ನಿನ್ನ ಹೃದಯದಲ್ಲಿ ದ್ವೇಷ ಅಂತಕ್ಕಂಥದ್ದು, ಹೊಟ್ಟೆ ಉರಿ ಅಂತಕ್ಕಂಥದ್ದು, ದೇವರು ಅಸಹ್ಯ ಪಡ್ತಕ್ಕಂಥ ಗುಣಗಳಿಂದ ನೀನು ತುಂಬಿದ್ದೀಯಾ. ಅದರಿಂದ ಅವುಗಳನ್ನ ನೀನು ಬಿಡಬೇಕು, ಅವುಗಳಿಂದ ಹೊರ ಬರಬೇಕು. ದೇವರು ನೀನು ಒಪ್ಪಿಸ್ಕೊಟ್ಟು ಏನ್ ಮಾಡಬೇಕು? ನಿನ್ನಲ್ಲಿರ್ತಕ್ಕಂಥ ಕೆಟ್ಟತನವನ್ನ ಕರ್ತನಿಗೆ ಒಪ್ಪಿಸಿ ಆ ಕೆಟ್ಟತನವೆಲ್ಲ ಬಿಟ್ಟು ಏನ್ ಮಾಡ್ಬೇಕಾಗಿದೆ? ಒಳ್ಳೆ ಭಾವದಿಂದ ನಡ್ಕೋಬೇಕು. ಎದುರುಗಡೆ ಬರುವಾಗ ಯಾವ ರೀತಿ ನಡ್ಕೊಂತೀಯೋ ಒಬ್ಬ ವ್ಯಕ್ತಿ, ಅವ್ರು ಇಲ್ದೇ ಇರುವಾಗ ಹಾಗೇ ನಡ್ಕೋ, ಯಥಾರ್ಥವಾಗಿರು ನೀನು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಯಥಾರ್ಥ ಚಿತ್ತರು ಧನ್ಯರು, ಅವರನ್ನ ದೇವರನ್ನ ನೋಡ್ತಾರೆ ಎಂಬುದಾಗಿ ಮತ್ತಾಯನ ಬರೆಸುವಾರ್ಥ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರಿಂದ ನಿರ್ಮಲ ಚಿತ್ತರು, ಯಥಾರ್ಥರು ದೇವರು ಇಷ್ಟಪಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ಯಾರ ಬಗ್ಗೆನೂ ಸಹ ನಾವೇನ್ ಮಾಡ್ಬೇಕಾಗಿಲ್ಲ ಅಂದ್ರೆ ಬೆನ್ನ ಹಿಂದೆ ಅವ್ರಿಗೆ ಕೇಳಿಸ್ತಾ ಇರೋ ಹಾಗೆ ಅವ್ರ ಕುರಿತಾಗಿ ತಪ್ಪಾಗಿ ಮಾತಾಡುತ್ತಾ ಇನ್ನೊಬ್ಬರ ಹೆಸರನ್ನ ಕೆಡಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬಾರದು ಎಂಬುದಾಗಿ ನಮಗೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಹಾಗೆ ರೋಮಾಪತ್ರಿಕೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲೋಕ್ತಿ, ದುಷ್ಟತ್ವಗಳಿಂದ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರು? ದೇವರಿಗೆ ಒಳಗಾಗದೆ ಇರ್ತಕ್ಕಂಥವ್ರು, ಪಾಪದಲ್ಲಿರ್ತಕ್ಕಂಥವ್ರು ಹೇಗಿರ್ತಾರೆ ಎಂಬುದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹೀಗೆ ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗ, ಲೋಲೋಕ್ತಿ, ದ್ವೇಷದಿಂದ ತುಂಬಿರ್ತಕ್ಕಂಥವ್ರು, ಅಹಂಕಾರಿಗಳು, ಬಡಾಯಿ ಕುಚ್ಕೊಳ್ತಕ್ಕಂಥವ್ರು ಇವರಾಗಿರ್ತಾರೆ. ಇವರು ಪಾಪದಲ್ಲಿರ್ತಾರೆ. ನೆರವಿನ ಬಗ್ಗೆ ಚಾಡಿ ಹೇಳ್ತಕ್ಕಂಥವ್ರು, ನೆರವಿನ ಹಿಂದೆ ಮಾತಾಡ್ಕೊಳ್ತಕ್ಕಂಥವ್ರು. ಅದರಿಂದ ಬೆನ್ನ ಹಿಂದೆ ಮಾತಾಡ್ತಕ್ಕಂಥದ್ದು ಅದು ಯೋಗ್ಯವಾದಂಥ ವ್ಯಕ್ತಿತ್ವ ಅಲ್ಲ, ಅದು ಪಾಪದ ಜೀವಿತದಿಂದ ತುಂಬಿರ್ತಕ್ಕಂಥವ್ರು. ಒಂದು ವೇಳೆ ನಿಮ್ಮ ಬೆನ್ನ ಹಿಂದೆ ಯಾರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸಂತೋಷ ಪಡ್ರಿ. ನೀವು ಅವ್ರಿಗಿಂತ ಯೋಗ್ಯರಾಗಿರೋದ್ರಿಂದಲೇ, ಅವ್ರು ಅಯೋಗ್ಯರಾಗಿರೋದ್ರಿಂದಲೇ ನಿಮ್ಮ ಬೆನ್ನ ಹಿಂದೆ ಅವರು ಮಾತಾಡ್ತಾ ಇದ್ದಾರೆ ಪ್ರೇರೆ. ಅದರಿಂದ ಒಂದು ವೇಳೆ ನಿಮ್ಮ ಹಿಂದೆ ಯಾರಾದ್ರೂ ಬೆನ್ನ ಹಿಂದೆ ಮಾತಾಡಿ ನಿಮ್ಮನ್ನು ನೋಯಿಸಿರೋದಾದ್ರೆ ಸಂತೋಷ ಪಡ್ರಿ. ಅವ್ರಿಗಿಂತ ಒಂದು ಲೆವೆಲ್ ನೀವು ಮೇಲೆ ಇದ್ದೀರಿ, ಅವ್ರಿಗಿಂತ ಉನ್ನತದಲ್ಲಿದ್ದೀರಿ, ಅವ್ರು ನಿಮ್ಗಿಂತ ಕೆಳಗಿದ್ದಾರೆ. ಅದಕ್ಕೇನೆ ಅವ್ರಿಗೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಈ ತರ ಕೆಟ್ಟತನ. ಅದರಿಂದ ಸಂತೋಷ ಪಡ್ರಿ. ದೇವರು ಅವ್ರಿಗಿಂತ ನಿಮ್ಮನ್ನ ಮೇಲಿಕ್ಕಿದ್ದಾನೆ. ಸಂತೋಷ ಪಡ್ರಿ. ಅವ್ರಿಗಾಗಿ ಏನ್ ಮಾಡ್ಬೇಕಾಗಿದೆ? ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮುಖ್ಯ. ಮಾತ್ರವಲ್ಲ, ನಾವು ಒಂದು ವೇಳೆ ಯಾರ ಬಗ್ಗೆ ಆದ್ರೂ ಈ ರೀತಿ ಆಗಿರ್ತಕ್ಕಂಥ ಭಾವನೆ,
ಹಿಂದೆ ಮಾತಾಡ್ಕೊಳ್ತಕ್ಕಂಥವ್ರಾಗಿದ್ರೆ ನಮ್ಮ ಜೀವಿತಗಳು ಬದಲಾಗಬೇಕು. ಬದಲಾವಣೆ ಹೊಂದಿ ಹೊಸ ಜೀವಿತವನ್ನು ನಾವು ಜೀವಿಸಬೇಕು. ಅದು ದೇವರ ಚಿತ್ತ, ದೇವರ ಉದ್ದೇಶವಾಗಿದೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನಾನು ಯಾರ ಬೆನ್ನ ಹಿಂದೆಯೂ ಮಾತಾಡಬಾರ್ದು, ನಾನು ಯಥಾರ್ಥವಂತನು ನಿರ್ದೋಷಿಯಾಗಿರಬೇಕು, ನನಗೆ ಸಹಾಯ ಮಾಡು. ಒಂದು ವೇಳೆ ನಾನು ನನ್ನ ಸ್ನೇಹಿತರ ಬಗ್ಗೆ, ಬಂಧು ಮಿತ್ರರ ಬಗ್ಗೆ ಅವ್ರು ಇಲ್ಲದೆ ಇರುವಂಥ ಸಮಯದಲ್ಲಿ ಅವಹೇಳನಕರವಾದ ಮಾತುಗಳು, ಅವಹೇಳನಕರವಾಗಿರ್ತಕ್ಕಂಥ ಸಂಗತಿಗಳನ್ನು ಇನ್ನೊಬ್ಬರ ಮುಂದೆ ನಾವು ಪ್ರಚಾರ ಪಡಿಸದೆ ಸ್ವಾಮಿ, ಭಕ್ತಿಯಲ್ಲಿ ಜೀವಿಸಕ್ಕೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಬೆನ್ನ ಹಿಂದೆ ಮಾತಾಡ್ತಕ್ಕಂಥದ್ದು ಅದು ಪಾಪ ಸ್ವಾಮಿ, ಅದು ನಿನಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಯಾರ ಬಗ್ಗೆಯೂ ಸ್ವಾಮಿ ಅವರಿಲ್ಲದೆ ಇರುವಂಥ ಸಮಯದಲ್ಲಿ ನಾವು ಕೆಟ್ಟದಾಗಿ ಮಾತಾಡಬಾರ್ದು. ಹಾಗೆ ಮಾತಾಡೋರನ್ನ ನೀನು ಸುಮ್ಮನೆ ಬಿಡೋದಿಲ್ಲ, ಶಿಕ್ಷಿಸ್ತೀಯ ಸ್ವಾಮಿ. ಅದರಿಂದ ಈ ಸಂದೇಶ ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯಾರ ಬಗ್ಗೆಯೂ ಸಹ ಬೆನ್ನ ಹಿಂದೆ ಮಾತಾಡದೆ, ಅವರು ಶಾಪಕ್ಕೆ ಒಳಗಾಗದೆ ಅಪ್ಪ ಇರಲಿಕ್ಕೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಒಂದು ವೇಳೆ ಯಾರಾದರೂ ಬೆನ್ನ ಹಿಂದೆ ಅನೇಕ ಮಾತುಗಳಿಂದ ನೋವು ಪಟ್ಟು ಸಂಕಟದಲ್ಲಿರೋದಾದರೆ ಅಂಥವ್ರನ್ನ ಆಶೀರ್ವಾದ ಮಾಡು, ಅವ್ರನ್ನ ಧೈರ್ಯಪಡಿಸು. ಅವರು ಬೆನ್ನ ಹಿಂದೆ ಮಾತಾಡೋರಿಗಿಂತ ಇವರು ಉನ್ನತದಲ್ಲಿದ್ದಾರೆ ಎಂಬುದನ್ನು ಅರಿತುಕೊಂಡು ಸಂತೋಷಿಸ್ಲಿಕ್ಕೆ, ಬಲ ಹೊಂದಲಿಕ್ಕೆ, ಧೈರ್ಯ ಹೊಂದಲಿಕ್ಕೆ ಸಹಾಯ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ಇತರರೊಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ದೇವರಿಗೆ ಮಹಿಮೆ ಮಾಡಿ.